ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟ್ರೀಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಹೇಗೆ ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ಸಮ್ಮರಲ್ಲಂತೂ ದಿನ ಐಸ್ ತಿನ್ನಬೇಕು ಅಂತ ಮಕ್ಕಳು ಕೇಳ್ತಾರೆ. ಆ ಟೈಮಲ್ಲಿ ಈ ರೀತಿ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ಅವರಿಗೆ ಕೊಡ್ಬೋದು, ಹೆಲ್ದಿಯಾಗಿ ಕೂಡ ಇರುತ್ತೆ. ಹಚ್ಚಿದ್ದು ಕೊಡೋದು ಈ ರೀತಿ ಮಾಡಿಕೊಡ್ಬೋದು. ಸೊ ಫಸ್ಟು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಬಾದಾಮಿ, ಕಾಜು ಮತ್ತು ಒಂದು ಅಂಜೀರನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಬಿಸಿ ನೀರಲ್ಲಿ ಒಂದು 10 ಮಿನಿಟ್ಸ್ ನೆನೆಸೋಕೆ ಇಕ್ಕಿದ್ದೀನಿ. ಒಂದು ಸ್ವಲ್ಪ ಹಾಲಲ್ಲಿ ಒಂದಿಷ್ಟು ಕೇಸರಿನ ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ. ಸೊ ನೆಕ್ಸ್ಟು ನೋಡ್ತೀರಲ್ವ, 15 ನಿಮಿಷ ಆದಮೇಲೆ ನೀವು ಈ ರೀತಿ ಚಿಪ್ಪೆ ತೆಗೆದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಈ ರೀತಿ ಆಗಿರುತ್ತೆ ನೋಡ್ತೀರಲ್ವ. ಈ ರೀತಿ ಎಲ್ಲ ಕೂಡ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಾರ್ನ್ಫ್ಲೋರ್ ಬೇಕಾಗತ್ತೆ. 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಬೇಕಾಗತ್ತೆ. ಒಂದು ಬಟ್ಲಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರಬೇಕು, ಗಂಟಾಗದೇ ಇರೋ ಥರ. ಇದು ಥಿಕ್ನೆಸ್ಗೋಸ್ಕರ ನಾವು ಆ್ಯಡ್ ಮಾಡೋದು, ಓಕೆನಾ. ಸೊ ನೆಕ್ಸ್ಟು ಒಂದು ಪ್ಯಾನಲ್ಲಿ 2 ಲೋಟದಷ್ಟು ಹಾಲನ್ನ ತಗೊಳ್ಬೇಕು. ಅದು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಈ ಕಾರ್ನ್ಫ್ಲೋರ್ದು ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದು ಒಂದು ಕುದಿ ಬಂದಮೇಲೆ ಇದನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಅದಕ್ಕೆ ಸಕ್ಕರೆ ಹಾಕಬೇಕು. ಎಷ್ಟು ಸ್ಪೂನ್ ಸಕ್ಕರೆ ಬೇಕು ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಬರೀ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಇದು ನಾನು 2 ವರ್ಷದ ಮಗು ಮಾಡ್ತಿರೋದಕ್ಕೋಸ್ಕರ. ಸೊ ನೆಕ್ಸ್ಟ್ ಕೇಸರಿನೂ ಇದನ್ನು ಆ್ಯಡ್ ಮಾಡಿದ್ರಲ್ವ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗಬೇಕು. ತಿಕ್ ಆಗಬೇಕು ಕನ್ಸಿಸ್ಟೆನ್ಸಿ. ನೀವು ನೋಡ್ಕೊತಾ ಹೋಗಿ ಮಿಕ್ಸ್ ಮಾಡ್ತಾನೆ ಇರಿ, ಕೈ ಬಿಡದೆ ಆಗಿ, ಅಂದರೆ ಗಂಟು ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೋಡ್ತಿದ್ದೀರಲ್ವ, ಈ ಕನ್ಸಿಸ್ಟೆನ್ಸಿ ಆಗಿದೆ. ನನಗೆ ಇನ್ನೂ ಸ್ವಲ್ಪ ತಿಕ್ಕಬೇಕು. ಆಮೇಲೆ ಏಲಕ್ಕಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. 2 ಏಲಕ್ಕಿನ ಕೈ ಆಡಿಸ್ತಾ ಹೋಗಿ ಗಟ್ಟಿಯಾಗೋವರೆಗೂ. ಸೊ ನೆಕ್ಸ್ಟು ನಾವು ಇದನ್ನೆಲ್ಲ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಇದು ತಣ್ಣಗಾದಮೇಲೆ ಇದನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಸ್ವೀಟ್ ಕೂಡ ಇರೋದಿಲ್ಲ. ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ. ಒಂದು ಬಾಕ್ಸಲ್ಲಿ, ನಾನು ಟಿಫನ್ ಬಾಕ್ಸಲ್ಲಿ ಹಾಕ್ಕೊಳ್ತಿದ್ದೀನಿ. ಗಾಡಿ ಹೋಗದೆ ಮುಚ್ಚಿ ಫ್ರೀಝರಲ್ಲಿ ಒಂದು 8 ಅವರ್ಸ್ ಸೆಟ್ ಆಗೋದಕ್ಕಿದೆ. ನೆಕ್ಸ್ಟ್ ಮೇಲೆ ಈ ರೀತಿ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಿದ್ದೀನಿ. ತುಂಬ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂತಹ ಐಸ್ ಕ್ರೀಮ್ ರೆಡಿ ಆಗಿರುತ್ತೆ. ನೋಡ್ತಿದ್ರಲ್ವ, ಆಫ್ಟರ್ 8 ಅವರ್ಸ್ ಫ್ರೀಸ್ ಈ ಥರ ಆಗಿತ್ತು ಐಸ್ ಕ್ರೀಮ್. ಥ್ಯಾಂಕ್ ಯು.